ಸ್ನೇಹಿತರನ್ನ ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯವೇನೆಂದರೆ, ನಾನು ಇನ್ನು 1-2 ದಿನದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ನಾನು 101 ಕೇಸುಗಳನ್ನ ದೇವದುರ್ಗ ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ನಾನು ದೂರು ಸಲ್ಲಿಸುತ್ತೇನೆ. ನನ್ನ ಬಗ್ಗೆ ಕೆಲವೊಂದು ಜನ ಅಪಪ್ರಚಾರ ಮಾಡ್ತಿರ್ಬೋದು. ಅದ್ಯಾವುದಕ್ಕೂ ನಾನು ಬೆಲೆ ಕೊಡದೆ ನನ್ನ ಸ್ವಂತ ಹಣದಿಂದ, ನನ್ನ ಸತತ ಪ್ರಯತ್ನದಿಂದ ಇವತ್ತ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾನು ಹಲವಾರು ಕೇಸುಗಳಿದ್ರು ಕೂಡ ನಾನು ರೀಸೆಂಟ್ ಆಗಿ ಒಬ್ಬ ಅಧಿಕಾರಿ ನಾನು ಫೋನ್ ಎತ್ತಲಿಲ್ಲ, ಮಾಹಿತಿ ಕೊಡಲಿಲ್ಲ. ಅದಕ್ಕಾಗಿ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ 101 ಕೇಸುಗಳನ್ನ ನಾನು ಇನ್ನು 1-2 ದಿನದಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕಾದ್ರ ಒಂದು ದಾಖಲೆ ತಗೊಂಡು ಅದನ್ನ ಲೋಕಾಯುಕ್ತ ಕೊಡ್ಬೇಕಾರ ಹಲವಾರು ಕಷ್ಟಗಳಿವೆ. ಅವುಗಳೆಲ್ಲವನ್ನು ನಾನು ಮೀರಿಸಿ ನನ್ನ ಸ್ವಂತ ಹಣದಲ್ಲಿ ನನ್ನ ನೆಮ್ಮದಿ ಸಲುವಾಗಿ, ನನ್ನ ತೃಪ್ತಿ ಸಲುವಾಗಿ ದೇವದುರ್ಗ ಪಟ್ಟಣಕ್ಕೆ, ದೇವದುರ್ಗ ತಾಲೂಕಿಗೆ ಒಳ್ಳೇದು ಮಾಡಬೇಕು. ಯಾರ್ಯಾರು ಭ್ರಷ್ಟಾಚಾರ ಮಾಡ್ಯಾರ ಆ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೇನೆ. ಕೆಲವೊಬ್ಬರು ನನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಿರ್ಬೋದು, ನನ್ನ ಬಗ್ಗೆ ಕೆಲವೊಂದು ಬುದ್ಧಿಜೀವಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ನನ್ನ ಬಗ್ಗೆ ಅಪಪ್ರಚಾರ ಮಾಡಕತ್ತಾರ. ಅದ್ಯಾವುದನ್ನು ನಾನು ಲೆಕ್ಕಿಸದೆ ತಾಲೂಕಿನಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧ ಮತ್ತು ನಮ್ಮ ಪಟ್ಟಣದಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧ ನಾನು ಧ್ವನಿ ಎತ್ತುತ್ತೇನೆ. ನಾನು ಯಾವುದಕ್ಕೆ ಹೆದರುವುದಿಲ್ಲ. ಈಗ ನೋಡ್ರಿ, ಈ 101 ಕೇಸ್ ಕೊಡಬೇಕಾದ್ರೆ ನಾನು ಸತತವಾಗಿ ಪ್ರಯತ್ನ ಪಟ್ಟು ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನಿದೆ ಅಂತ ನಾನು ತಿಳ್ಕೊಂಡು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತಿದ್ದೇನೆ. ಲೋಕಾಯುಕ್ತಕ್ಕ ದೂರು ಸಲ್ಲಿಸಬೇಕಾದ್ರೆ ದಾಖಲೆಗಳು ಕೊಟ್ಟಾಗ ಮಾತ್ರ ಅವರು ದೂರನ್ನು ತಗೊಂತಾರ. ಅದನ್ನ ಯಾವುದೇ ಕೊಡದೆ ಹೋದ್ರೆ ಲೋಕಾಯುಕ್ತದಲ್ಲಿ ನಮ್ಮ ಕೇಸ್ಗಳು ಚೆಕ್ ಆಗ್ತಾವ. ಇವತ್ತ ನನ್ನ ಹೋರಾಟ ಏನಿದ್ರು ಭ್ರಷ್ಟಾಚಾರದ ವಿರುದ್ಧ, ಎಲ್ಲಿ ಭ್ರಷ್ಟಾಚಾರ ನಡೀತಿದೆ ಅದನ್ನ ನಾನು ಖಂಡಿತವಾಗಿ ವಿರೋಧಿಸುತ್ತೇನೆ. ಕೆಲವೊಬ್ರು ನನಗೆ ಫೋನ್ ಮಾಡ್ತಾರ, ಯಾರೂ ಫೋನ್ ರಿಸೀವ್ ಮಾಡೋದಿಲ್ಲ, ತಪ್ಪು ತಿಳ್ಕೋಬೇಡಿ. ನನಗೆ ಸಮಯದ ಅಭಾವದಿಂದ ನಾನು ಯಾವುದೇ ಒಂದು ನನಗೆ ಅನ್ನೊಂದು ಫೋನ್ ಬಂದ್ರೆ ನಾನು ಯಾವ ಫೋನ್ಗಳು ರಿಸೀವ್ ಮಾಡೋದಿಲ್ಲ. ನನ್ನ ಹೋರಾಟ ನಿರಂತರವಾಗಿರುತ್ತದೆ. ನನ್ನ ನೆಮ್ಮದಿಗಾಗಿ, ನನ್ನ ಶಾಂತಿಗಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತೇನೆ ಅಂತ ತಿಳಿಸ್ತಾ ನನ್ನ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.